1998ರ ಕೆಪಿಎಸ್ಸಿ ನೇಮಕಾತಿ ಹಗರಣಕ್ಕೆ 1998, 99, 2004ರ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ 2011ರ ಕೆಪಿಎಸ್ಸಿ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಡಿಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಕೆಪಿಎಸ್ಸಿ ಆಯೋಜಿಸುವಂತಹ ಪರೀಕ್ಷೆಯಲ್ಲಿಯೇ ನಡೆದಿರುವ ಗೋಲ್ಮಾಲ್ ಇದು. 5 ಲಕ್ಷ ಕೊಟ್ರೆ ಸರ್ಕಾರಿ ಹುದ್ದೆ. ಏನೋ ಕಲಬುರಗಿ ಜಿಲ್ಲೆಯಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಎರಡೆರಡು ಬಾರಿ ಪರೀಕ್ಷೆ ನಡೆಸಿದ್ರು ಕೂಡ ಬರೀ ಲೋಪದೋಷಗಳೇ ಕಾಣಿಸ್ತಾ ಇದೆ. ಪ್ರತಿ ಬಾರಿ ಕೆಪಿಎಸ್ಸಿಯಿಂದ ಪರೀಕ್ಷೆ ನಡೆದಾಗಲೂ ಒಂದಲ್ಲ ಒಂದು ಎಡವಟ್ಟುಗಳು ಆಗ್ತಾನೆ ಇರುತ್ತೆ. ಕರ್ನಾಟಕದ ಲಕ್ಷಾಂತರ ಯುವಕ ಯುವತಿಯರು ಸರ್ಕಾರಿ ಕೆಲಸ ಪಡ್ಕೋಬೇಕು, ತಾವು ಸರ್ಕಾರಿ ಅಧಿಕಾರಿಗಳಾಗಬೇಕು ಅನ್ನೋ ಮಹತ್ತರವಾದ ಕನಸನ್ನ ಕಾಣ್ತಾ ಇರ್ತಾರೆ. ಪುಸ್ತಕಗಳಿಗೆ ಸಾವಿರಾರು ರೂಪಾಯಿ, ಕೋಚಿಂಗ್ಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡ್ಕೊಂಡು ವರ್ಷಾನುಗಟ್ಲೆ ಪ್ರಿಪೇರ್ ಆಗ್ತಾರೆ. ಹಲವರು ತಮ್ಮ ಬೇರೆಲ್ಲ ಆಸೆಗಳನ್ನ ಬದಿಗಿಟ್ಟು ಮನೋರಂಜನೆ ಅನ್ನೋದನ್ನೇ ಮರೆತು ಘೋರ ತಪಸ್ಸಿಗೆ ಕೂರೋ ರೀತಿ ಈ ಕೆಪಿಎಸ್ಸಿ ಎಕ್ಸಾಮ್ಸ್ ತಯಾರಿ ನಡೆಸ್ತಾ ಇರ್ತಾರೆ. ಆದ್ರೆ ನಮ್ಮ ದೇಶಕ್ಕಂಟಿರೋ ಬಹುದೊಡ್ಡ ರೋಗ ಈ ಭ್ರಷ್ಟಾಚಾರ ಅನ್ನೋದು ನಮ್ಮ ಲಕ್ಷಾಂತರ ಜನ ಯುವಕ ಯುವತಿಯರ ಸಮಯ, ಹಣ, ಭರವಸೆ, ಕನಸು ಎಲ್ಲವನ್ನು ನುಚ್ಚು ನೂರು ಮಾಡ್ತಾ ಇದೆ. ಈ ಕೆಪಿಎಸ್ಸಿ ಕರ್ಮಕಾಂಡ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ನಿರುದ್ಯೋಗಿ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಮಾಡತಕ್ಕಂತ ರಾಜ್ಯ ಸರ್ಕಾರಕ್ಕೆ 2025ರಲ್ಲಿ ನಡೆದಂತ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಈಗ ಮಾರ್ಚ್ 2ನೇ ತಾರೀಕು ಪ್ರಕಟ ಆಯಿತು. ಮಹದಾಶ್ಚರ್ಯ ಏನು ಅಂದ್ರೆ ಒಂದೇ ಎಕ್ಸಾಮ್ ಹಾಲ್ ನಲ್ಲಿ ಕುಳಿತಿದ್ದ 10 ಜನ ಅಭ್ಯರ್ಥಿಗಳು ಪಾಸ್ ಆಗಿ ಆಯ್ಕೆಯಾಗಿದ್ದಾರೆ. ಈ ರೀತಿ ಒಂದು ಎಕ್ಸಾಮ್ ಹಾಲ್ ನಿಂದ 10 ಜನ ಆಯ್ಕೆಯಾಗಿರೋ ಉದಾಹರಣೆ ಹಿಸ್ಟ್ರಿನಲ್ಲೇ ಇರಲಿಲ್ಲ. ಮೇನ್ಸ್ ಕ್ವಶನ್ ಪೇಪರ್, ರಿಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10 ರಿಂದ 15 ಜನ ಸೆಲೆಕ್ಟ್ ಆಗ್ತಿದ್ರ ಅಂದ್ರೆ ಎಷ್ಟು ಕರಪ್ಷನ್ ಮಾಡಿರ್ಬೋದು ಕೆಪಿಎಸ್ಸಿ ಇರೋಂತರು. ಇನ್ನು ಒಂದೇ ಕುಟುಂಬದ 4 ಜನ ಪಾಸ್ ಆಗಿದ್ದಾರೆ, ಆಯ್ಕೆ ಆಗಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಏನೋ ಗೋಲ್ಮಾಲ್ ನಡೆದಿದೆ ಅಂತ ಯಾರಿಗ್ ತಾನೇ ಅನುಮಾನ ಬರೋದಿಲ್ಲ. ಮೊದ್ಲೆಲ್ಲ ಆಗೊಮ್ಮೆ ಈಗೊಮ್ಮೆ ಕೆಪಿಎಸ್ಸಿ ಹಗರಣ ನಡೀತಿತ್ತು, ಬೆಳಕಿಗೆ ಬರ್ತಿತ್ತು. ಆದ್ರೆ ಇತ್ತೀಚೆಗೆ ಕೆಪಿಎಸ್ಸಿ ಕಂಡಕ್ಟ್ ಮಾಡ್ತಿರೋ ಪ್ರತಿಯೊಂದು ಎಕ್ಸಾಮ್ ನಲ್ಲೂ ಒಂದಲ್ಲ ಒಂದು ರೀತಿ ಲೋಪದೋಷ ಕಂಡು ಬರ್ತಾನೆ ಇದೆ. ದಿನೇ ದಿನೇ ಇವರ ಅಕ್ರಮಗಳು ಜಾಸ್ತಿ ಆಗ್ತಾನೆ ಇದೆ. ಕೆಪಿಎಸ್ಸಿ ಅಂತಿದ್ದಂಗೆ ಹಗರಣ ಅನ್ನೋದು ಪರ್ಯಾಯ ಪದ ಅನ್ನೋ ರೀತಿ ಆಗೋಗಿದೆ. ಮೊದ್ಲಿಗೆ ಈ ಕೆಪಿಎಸ್ಸಿ ಅಂದ್ರೆ ಏನು, ಇದು ಆರಂಭ ಆಗಿದ್ ಯಾವಾಗ, ಇದಕ್ಕೆ ಈ ದರಿದ್ರ ಭ್ರಷ್ಟಾಚಾರ ಯಾವಾಗಿಂದ ಅಂಟ್ಕೊಂತು ಅಂತ ನೋಡ್ಕೊಂಡ್ ಬರೋಣ. ಈ ಕೆಪಿಎಸ್ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕನ್ನಡದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ. ಇದ್ರ ಹೆಸರೇ ಹೇಳ್ತಿರೋ ರೀತಿ ಕರ್ನಾಟಕದಲ್ಲಿ ಸೇವೆ ನೀಡೋ ಅನೇಕ ಸರ್ಕಾರಿ ಇಲಾಖೆಗಳ ಕೆಲಸಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಒಂದು ಸಂಸ್ಥೆ ಇದು. ರೆವಿನ್ಯೂ ಡಿಪಾರ್ಟ್ಮೆಂಟ್, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಲೇಬರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಿಂಗೆ ಕರ್ನಾಟಕದ ಬಹುಮುಖ್ಯವಾದ ಇಲಾಖೆಗಳ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದು ಇದೇ ಕರ್ನಾಟಕ ಲೋಕ ಸೇವಾ ಆಯೋಗ. ಕೆಪಿಎಸ್ಸಿ ಆರಂಭ ಆಗಿದ್ದು 1951ರಲ್ಲಿ. ಆದ್ರೆ ಆಗ ಇದ್ರ ಹೆಸರು ಕೆಪಿಎಸ್ಸಿ ಅಲ್ಲ, ಎಂಪಿಎಸ್ಸಿ ಅಂತಿತ್ತು. ಅಂದ್ರೆ ಮೈಸೂರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಯಾವಾಗ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಆಯ್ತೋ ಆಗ ಅಂದ್ರೆ 1973ರಲ್ಲಿ ಈ ಆಯೋಗದ ಹೆಸರು ಕೂಡ ಮರುನಾಮಕರಣ ಆಯ್ತು. We have set the formal seal to the inauguration of that freedom in the form of a constitution. ನಮ್ಮ ಸಂವಿಧಾನ ಜಾರಿಯಾಗಿದ್ದು 1950ರಲ್ಲಿ. ನಮ್ಮ ಸಂವಿಧಾನದ ಆರ್ಟಿಕಲ್ 315ರಿಂದ 323 ಅಡಿಯಲ್ಲಿ ಭಾರತದ ಪ್ರತಿಯೊಂದು ರಾಜ್ಯವು ಸಿವಿಲ್ ಸರ್ವೆಂಟ್ಸ್ ಗಳ ಆಯ್ಕೆ ಪ್ರಕ್ರಿಯೆ ನಡೆಸಲು ಕಡ್ಡಾಯವಾಗಿ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಗಳನ್ನ ಸ್ಥಾಪನೆ ಮಾಡಲೇಬೇಕು ಅಂತ ಸೂಚಿಸಿರುತ್ತೆ. ಸೊ ಇದರ ಅನ್ವಯ 1951ರಲ್ಲಿ ಪ್ರತಿ ರಾಜ್ಯದಲ್ಲೂ ಈ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಗಳು ಸ್ಥಾಪನೆ ಆಗ್ತವೆ. ಆಂಧ್ರ ಪ್ರದೇಶನಲ್ಲಿ ಎಪಿಪಿಎಸ್ಸಿ, ತಮಿಳುನಾಡಿನಲ್ಲಿ ಟಿಎನ್ಪಿಎಸ್ಸಿ, ಕೇರಳದಲ್ಲಿ ಕೆಪಿಎಸ್ಸಿ, ಹಿಂಗೆ ಆಯಾ ರಾಜ್ಯದ ಬಹುತೇಕ ಸರ್ಕಾರಿ ಕೆಲಸಗಳ ಆಯ್ಕೆ ಪ್ರಕ್ರಿಯೆ ನಡೆಸೋದು ಈ ಸಂಸ್ಥೆಯ ಜವಾಬ್ದಾರಿಯಾಗಿರುತ್ತೆ. ಈ ಕಾನೂನು ಸ್ಥಾಪನೆ ಆಗ್ಲಿಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ, 1951ಕ್ಕೆ ಮುನ್ನ ಸರ್ಕಾರಿ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರವಾಗಿ ರಾಜರೇ ಆಯ್ಕೆ ಮಾಡ್ತಿದ್ರಂತೆ. ಇದ್ರ ಜೊತೆಗೆ ಹಿರಿಯ ಅಧಿಕಾರಿಗಳ ರೆಕಮೆಂಡೇಶನ್ ನಿಂದ ಫ್ಯಾಮಿಲಿ ಸ್ಟೇಟಸ್, ಸೋಷಿಯಲ್ ಸ್ಟೇಟಸ್ ಆಧಾರದ ಮೇಲೆಲ್ಲ ಸರ್ಕಾರಿ ಕೆಲಸಗಳನ್ನು ಕೊಡಲಾಗ್ತಿತ್ತಂತೆ. ಸೊ ಇದು ಫೇವರಿಸಮ್, ನೆಪೋಟಿಸಮ್ ಅನ್ನ ಪ್ರಮೋಟ್ ಮಾಡ್ದಂಗಾಗತ್ತೆ. ಇದರಿಂದ ಪ್ರತಿಭಾವಂತರಿಗೆ ಮೋಸ ಆಗುತ್ತೆ. ಅನರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಿ ಸರ್ಕಾರಿ ಕೆಲಸ ಪಡ್ಕೊಂಡ್ರೆ ರಾಜ್ಯಕ್ಕೆ ಇದು ಮಾರಕ ಆಗುತ್ತೆ. ಸೊ ಇದನ್ನೆಲ್ಲ ತಡೆಗಟ್ಟೋಕೆ ನ್ಯಾಯಯುತವಾಗಿ, ಪಾರದರ್ಶಕವಾಗಿ, ಅರ್ಹತೆ ಆಧಾರಿತವಾಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋ ಸಲುವಾಗಿ ಹುಟ್ಕೊಂಡಿದ್ದೆ ಈ ಕೆಪಿಎಸ್ಸಿ. ಆದ್ರೆ ವಿಪರ್ಯಾಸ ನೋಡಿ, ಯಾವ್ದೆಲ್ಲ ನಡಿಬಾರ್ದು ಅಂತ ಕೆಪಿಎಸ್ಸಿ ನ ಹುಟ್ಟಾಕಿದ್ರು ಅದೆಲ್ಲವೂ ಕೆಪಿಎಸ್ಸಿ ಒಳಗೆ ನಡೀತಿದೆ. ಈ ಕೆಪಿಎಸ್ಸಿ ಹಗರಣ ಮೊದಲ ಬಾರಿಗೆ ಜೋರಾಗಿ ಸದ್ದು ಮಾಡಿದ್ದು 1998 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕಾತಿನಲ್ಲಿ.
ಕರ್ನಾಟಕ ಲೋಕಸೇವಾ ಆಯೋಗದ 1998, 1999 ಮತ್ತು 2004ನೇ ಸಾಲಿನ ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಾತಿ ಅವ್ಯವಹಾರ ಪ್ರಕರಣದ ಐತಿಹಾಸಿಕ ತೀರ್ಪು ಹೊರಬೀಳಿದೆ. ಈ ನೇಮಕಾತಿನಲ್ಲಿ ಕೆಲವು ಅಭ್ಯರ್ಥಿಗಳ ಆನ್ಸರ್ ಶೀಟ್ ಕೋಡ್ಗಳನ್ನ ಮೌಲ್ಯಮಾಪಕರಿಗೆ ನೀಡಿ ಅವರಿಗೆ ಅಧಿಕ ಅಂಕ ನೀಡುವ ಮೂಲಕ ಮೌಲ್ಯಮಾಪನದಲ್ಲಿ ಮೋಸ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದು, ಅದ್ರ ಜೊತೆಗೆ ಎಕ್ಸಾಮ್ ರಿಸಲ್ಟ್ಸ್ ಪ್ರಕಟಣೆಯಲ್ಲೂ ಮೋಸ ನಡೆದಿದೆ. ಕೆಲವೊಂದಷ್ಟು ಅಭ್ಯರ್ಥಿಗಳು ಫೇಕ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಗಳನ್ನ ಬಳಸಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. ಕೆಲವೊಂದಷ್ಟು ಜನರ ವಯೋಮಿತಿ ಮೀರಿದ್ರು ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದ್ವು. ಮುಂಚೆ ಈ ಗೆಜೆಟೆಡ್ ಪ್ರೊಬೆಷನರ್ಸ್ ಎಕ್ಸಾಮ್ ನಲ್ಲಿ ಇಂಟರ್ವ್ಯೂಗೆ ಬರೋಬ್ಬರಿ 200 ಮಾರ್ಕ್ಸ್ ಗಳನ್ನ ಇಟ್ಟಿದ್ರು. ಇಂಟರ್ವ್ಯೂ ಸಮಯದಲ್ಲಿ ಈ ಕೆಪಿಎಸ್ಸಿ ಸೆಲೆಕ್ಷನ್ ನಡೆಸುವ ಮೆಂಬರ್ಗಳು ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ಅಧಿಕ ಅಂಕಗಳನ್ನ ಕೊಡೋದು, ಬೇಡದವರಿಗೆ ಕಡಿಮೆ ಅಂಕಗಳನ್ನ ಕೊಡೋ ಮೂಲಕ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿಬಂದ್ವು. ಅಂಕ ತಿದ್ದುಪಡಿ ಸೇರಿದಂತೆ ಸಂದರ್ಶನದಲ್ಲೂ ಅವ್ಯವಹಾರ ನಡೆಸಿದ್ದಾರೆ ಅಂತ ಅಂದಿನ ಕೆಪಿಎಸ್ಸಿ ಅಧ್ಯಕ್ಷ ಡಾಕ್ಟರ್ ಎಚ್.ಎನ್. ಕೃಷ್ಣ ಮೇಲೆ ಆರೋಪಗಳು ಕೇಳಿ ಬಂದಿದ್ವು. ಈ ರೀತಿ ರಿಟರ್ನ್ ಎಕ್ಸಾಮ್ ನಲ್ಲಿ ಒಳ್ಳೆ ಅಂಕ ಪಡ್ಕೊಂಡಿರೋ ಅಭ್ಯರ್ಥಿಗೆ ಸಂದರ್ಶನದಲ್ಲಿ ಕಡಿಮೆ ಮಾರ್ಕ್ಸ್ ಕೊಡೋದು, ರಿಟರ್ನ್ ಎಕ್ಸಾಮ್ ನಲ್ಲಿ ಕಡಿಮೆ ಅಂಕ ಪಡ್ಕೊಂಡಿರೋ ಅಭ್ಯರ್ಥಿಗಳಿಗೆ ಸಂದರ್ಶನದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಕೊಡೋದು ಮಾಡಿ ಫೈನಲ್ ರ್ಯಾಂಕಿಂಗ್ ನಲ್ಲಿ ಮೋಸ ಮಾಡ್ತಿದ್ದಾರೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಿತ್ತು. ಇದರಿಂದ ಇಂಟರ್ವ್ಯೂಗೆ 200 ಅಂಕಗಳು ಇದ್ದಿದ್ದು 2020ರಲ್ಲಿ ಅದನ್ನ 50 ಅಂಕಕ್ಕೆ ಇಳಿಕೆ ಮಾಡ್ತಾರೆ. 50 ಅಂಕಗಳು ಕೂಡ ಜಾಸ್ತಿ ಆಯ್ತು. ಇದರಿಂದಲೂ ಫೈನಲ್ ರ್ಯಾಂಕಿಂಗ್ ನಲ್ಲಿ ಮೋಸ ಆಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ 2022ರಲ್ಲಿ ಸಂದರ್ಶನಕ್ಕೆ 50 ಅಂಕ ಇದ್ದಿದ್ದನ್ನ 25 ಅಂಕಗಳಿಗೆ ಇಳಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸಂತೋಷ, ಬಹಳ ಸಂತೋಷ. ಇನ್ನು ಈ 98, 99, 2004ರಲ್ಲಿ ಆದಂತ ಅಕ್ರಮಗಳ ಬಗ್ಗೆ ತನಿಖೆ ಮಾಡಿ ಅಂತ ಕರ್ನಾಟಕ ಹೈಕೋರ್ಟ್ ಸಿಐಡಿನವರಿಗೆ ಆದೇಶ ನೀಡಿತು. ಸಿಐಡಿ ವರದಿನಲ್ಲಿ ಒಂದಷ್ಟು ಅಕ್ರಮಗಳು ನಡೆದಿದ್ದಾವೆ ಅಂತ ಕಂಡು ಬಂದಾಗ ಹೈಕೋರ್ಟ್ ಅಕ್ರಮವಾಗಿ ಕೆಲಸ ಪಡ್ಕೊಂಡಿದ್ದ ಅಧಿಕಾರಿಗಳನ್ನ ಅಮಾನತು ಮಾಡುವಂತೆ, ಕೆಲವರನ್ನ ಡಿಮೋಷನ್ ಮಾಡುವಂತೆ ಆದೇಶ ನೀಡಿತು. ನೇಮಕಾತಿ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಇಮಿಡಿಯೇಟ್ ಪರಿಣಾಮಗಳು ಏನಾಗುತ್ತೆ? ಯಾಕಂದ್ರೆ ಇಲ್ಲಿ 28 ಅಧಿಕಾರಿಗಳು ಹುದ್ದೆ ಕಳೆದುಕೊಳ್ತಾರೆ, ಕೆಲ IAS ಅಧಿಕಾರಿಗಳು ಹಿಂಬಡ್ತಿಯಾಗುವಂತ ಚಾನ್ಸಸ್ ಕೂಡ ಇದೆ ಅಂತ ಈಗ ಹೇಳಲಾಗ್ತಾ ಇದೆ. ಇವರೆಲ್ಲ ನಿಜವಾಗ್ಲೂ ಕೆಲಸ ಕಳ್ಕೊಂಡ್ರ? ಇವರಿಗೆಲ್ಲ ಡಿಮೋಷನ್ ಆಯ್ತಾ? ಇದ್ರ ಬಗ್ಗೆ ಎಲ್ಲೂ ಸರಿಯಾದ ಮಾಹಿತಿ ಇಲ್ಲ. ಗೊತ್ತಿರೋರು ಆ ಮಾಹಿತಿ ಲಿಂಕ್ ಅನ್ನ ಕಮೆಂಟ್ ಮಾಡ್ರಪ್ಪ. ಇದಾದ್ಮೇಲೆ 2011ರಲ್ಲೂ ಇದೇ ಅಕ್ರಮಗಳು, ಇದೇ ಆರೋಪಗಳು. ಆಗ್ಲೂ ಸಿಐಡಿ ತನಿಖೆ, ಲೋಕಾಯುಕ್ತ ತನಿಖೆ ಎಲ್ಲ ಆಗಿ ಕಡೆಗೆ 362 ಜನರ ನೇಮಕಾತಿಯನ್ನ ರದ್ದು ಮಾಡಿ ಅಂತ ಹೈಕೋರ್ಟ್ ಆದೇಶ ನೀಡಿತು. ಇನ್ನೊಂದರ ಕೆಪಿಎಸ್ಸಿ ನೇಮಕಾತಿ ರದ್ದು ಹಿನ್ನೆಲೆಯಲ್ಲಿ ನೊಂದ ಅಭ್ಯರ್ಥಿಗಳಿಂದ ಪ್ರತಿಭಟನೆ ಮುಂದುವರೆದಿದೆ. 4 ವರ್ಷದಿಂದ ಇದಕ್ಕೋಸ್ಕರ ಕಷ್ಟಪಟ್ಟು ಹಗಲು ರಾತ್ರಿ ಓದಿದ್ದೀವಿ ಸರ್. ಪ್ರಿಲಿಮ್ಸ್ ಪಾಸ್ ಆಗಿದೆ, ಎಷ್ಟು ಕಷ್ಟ. ಮೇನ್ಸ್ ಬರ್ದು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀವಿ. 22 ಕ್ಯಾಂಡಿಡೇಟ್ಸ್ ಏನ್ ಮಾಡಿದ್ರು? ನಾವೇನ್ ತಪ್ಪು ಮಾಡಿದೀವಿ? ಯಾರೋ 22 ಜನ ಮಾಡಿದ ಮೋಸಕ್ಕೆ ನಿಯತ್ತಾಗಿ ಆಯ್ಕೆಯಾಗಿದ್ದ ಎಲ್ಲಾ ಅಭ್ಯರ್ಥಿಗಳು ಕೂಡ ಸಂಕಷ್ಟ ಅನುಭವಿಸಬೇಕಾಯ್ತು. ಚಂದನ್ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಇವರು DYSP ಆಗಿ ಪೋಸ್ಟಿಂಗ್ ಆಗಿತ್ತು. ಆದ್ರೆ ಈಗ ನಿನ್ನೆ ಸಚಿವ ಸಂಪುಟ ನಿರ್ಧಾರದಿಂದಾಗಿ ಈಗ ಅದು ಕೈ ತಪ್ಪಿರುವಂತದ್ದು. ಅವ್ರು ಹೇಳ್ತಾರೆ, ಒಂದಷ್ಟು ಜನ ತಪ್ಪು ಮಾಡಿರೋದ್ರಿಂದ ನೀವು ಎಲ್ಲಾರನ್ನೂ ಒಂದೇ ತಕಡಿಲಿ ಹಾಕಿ ಅದನ್ನ ಇದು ಮಾಡಬಾರ್ದು, ಅಷ್ಟು ಜನದ್ದು ಸ್ಕ್ವಾಶ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಒಂದು CBI ರಿಕ್ರೂಟ್ಮೆಂಟ್ ಕೇಸ್ ನ ಕೋರ್ಟ್ ಮಾಡಿ ಹೇಳಿದ್ದಾರೆ. ಅನಂತರ ಈ ಕೇಸು ಸುಮಾರು 1 ದಶಕಗಳ ಕಾಲ ನಡೀತು. ಕಡೆಗೆ ಹೈಕೋರ್ಟ್ ತೀರ್ಪು ಬಂದು ಈ ಬ್ಯಾಚ್ ಅಭ್ಯರ್ಥಿಗಳ ಮರು ನೇಮಕಾತಿ ಆಗಿ ಅವ್ರ ಕೈಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದ್ದು 2022ರಲ್ಲಿ. ಇದಾದ್ಮೇಲೆ ಅಗೈನ್ 2012, 2013ರ ನೇಮಕಾತಿನಲ್ಲೂ ಕೆಪಿಎಸ್ಸಿ ಅಕ್ರಮ ನಡೆದಿದೆ ಅಂತ ಆರೋಪಗಳು ಕೇಳಿಬಂದ್ವು. 2012 ಮತ್ತು 2013ರ ನೇಮಕಾತಿಯಲ್ಲೂ ಅಕ್ರಮದ ಹೊಗೆಯಾಡಿದೆ. ನಾನು ಇಷ್ಟೊತ್ತು ಹೇಳಿದ್ದು ಗೆಜೆಟೆಡ್ ಪ್ರೊಬೆಷನರ್ಸ್ ನೇಮಕಾತಿನಲ್ಲಿ ನಡೆದಿರೋ ಅಕ್ರಮಗಳ ಬಗ್ಗೆ. ಇನ್ನು FDA, STA ಅನೇಕ ಹುದ್ದೆಗಳ ಪರೀಕ್ಷೆಗಳಲ್ಲೂ ಈ ಕೆಪಿಎಸ್ಸಿ ಕರ್ಮಕಾಂಡ ಪದೇ ಪದೇ ಸದ್ದು ಮಾಡ್ತಾನೆ ಇರುತ್ತೆ. ಲಕ್ಷಾಂತರ ಪರೀಕ್ಷಾರ್ಥಿಗಳ ಕನಸಿಗೆ ಕೊಳ್ಳಿಟ್ಟಂತ FTA ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂತ ಇಬ್ಬರು ಕಿಂಗ್ ಪಿನ್ಗಳು ಕೊನೆಗೂ ಅಂಧರಾಗಿದ್ದಾರೆ. 2020ರ KPSSC ನೇಮಕಾತಿಯಲ್ಲಿ ಲಕ್ಷ ಡೀಲ್ ನಡೆದಿತ್ತು. ಫೆಬ್ರವರಿ 25ನೇ ತಾರೀಕು ನಡೆದಿದ್ದಂತಹ FDA ಪರೀಕ್ಷೆಯಲ್ಲಿ ಈ ರೀತಿಯಾದಂತಹ ಅಕ್ರಮ ನಡೆಸಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬಂದಿತ್ತು. ಸುಮ್ನೆ ಗೂಗಲ್ ನಲ್ಲಿ ಕೆಪಿಎಸ್ಸಿ ಕರ್ಮಕಾಂಡ ಇಲ್ಲಾಂದ್ರೆ ಕೆಪಿಎಸ್ಸಿ ಸ್ಕ್ಯಾಮ್ಸ್, ಸ್ಕ್ಯಾಂಡಲ್ಸ್ ಅಂತ ಸರ್ಚ್ ಮಾಡಿ ನೋಡಿ. ಒಂದೊಂದನ್ನು ನೋಡೋ ಅಷ್ಟರಲ್ಲಿ 1 ವರ್ಷ ಕಳೆದೋಗುತ್ತೆ. ಅಷ್ಟು ಅಕ್ರಮಗಳು ಈ ಕೆಪಿಎಸ್ಸಿ ಅಂಡರ್ ನಲ್ಲಿ ನಡೆದಿದ್ದಾವೆ. ಇದಾದ್ಮೇಲೆ ರೀಸೆಂಟ್ ಆಗಿ 2024ರಲ್ಲಿ ಗೆಜೆಟೆಡ್ ಪ್ರೊಬೆಷನರ್ಸ್ ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆನ ಕನ್ನಡಕ್ಕೆ ಅನುವಾದ ಮಾಡಕ್ ಬರದೆ ತಪ್ಪಾಗಿ ಪ್ರಿಂಟ್ ಮಾಡಿ ಅರ್ಥಗಳನ್ನ ಅಪಾರ್ಥ ಮಾಡಿ ಕನ್ನಡದ ಕಗ್ಗೊಲೆ ಮಾಡಿ ಈ ಕೆಪಿಎಸ್ಸಿ ನಗೆಪಾಟ್ಲಿಗೆ ಈಡಾಗಿತ್ತು. ರಾಜ್ಯದ ಬಹುಮುಖ್ಯ ಇಲಾಖೆಗಳ ಹುದ್ದೆಗಳಿಗೆ ಅರ್ಹ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡೋದು ಈ ಕೆಪಿಎಸ್ಸಿ. ಇವರಿಗೆ ಒಂದು ಪ್ರಶ್ನೆ ಪತ್ರಿಕೆನ ಸರಿಯಾಗಿ ತಯಾರಿ ಮಾಡೋ ಅರ್ಹತೆ ಇಲ್ಲ ಅಂದ್ಮೇಲೆ ಇವರು ಅರ್ಹ ಕ್ಯಾಂಡಿಡೇಟ್ ಗಳನ್ನ ಹೆಂಗ್ ತಾನೇ ಸೆಲೆಕ್ಟ್ ಮಾಡ್ತಾರೆ? ಈ ವಿಚಾರ
ಭ್ರಷ್ಟಾಚಾರವನ್ನ ಖಂಡಿಸಿ ಅನೇಕ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳು ತಮಗೆ ಇದರಿಂದ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಕಡೆಗೆ ಕೋರ್ಟ್ ಆದೇಶದ ಮೇರೆಗೆ ಮರುಪರೀಕ್ಷೆ ನಡೀತು. ಅಗೈನ್ ಆ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆನಲ್ಲೂ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಗಳು. ಮೆಲವಿನ ಇದರ ಅರ್ಥ ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ ಇದುವರೆಗೂ. ಸೌಲಭ್ಯಗೆ ಸೌಲಭ್ಯ ಬರೆದಿದ್ದಾರೆ, ಅಂದಾಜಗಳನ್ನು ಬರೀತಾರೆ. ಭಯೋತ್ಪಾದನಾ ಕೃತ್ಯ, ಭಯೋತ್ಪಾದನಾ ಉದ್ದೇಶ ಸೀಮಿತಗೊಳಿಸಿ ಅಂತಿದ್ರೆ ನೇಮಿತಗೊಳಿಸಿ ಅಂತ ಬರೆದಿದ್ದಾರೆ. ಮತ್ತೆ ಮರುಪರೀಕ್ಷೆ ಮಾಡಿದ್ರೆ ಜನ ಕ್ಯಾಕರ್ಸ್ ಉಗಿತಾರೆ ಅಂತ ಆ ತಪ್ಪಾಗಿರೋ ಪ್ರಶ್ನೆಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂದ್ರು. ಒಂದು ರಾಜ್ಯದ ಟಾಪ್ ಮೋಸ್ಟ್ ಎಕ್ಸಾಮ್ KAS ಪರೀಕ್ಷೆ, ಅದ್ರಲ್ಲಿ ಈ ರೀತಿ ಮಿಸ್ಟೇಕ್ಸ್ ಗಳನ್ನ ಮಾಡಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂದ್ರೆ ಇದಕ್ಕಿಂತ ದುರಂತ ಇನ್ನೇನಾದ್ರೂ ಇದೆಯಾ? 2ನೇ ಬಾರಿ ಪ್ರಶ್ನೆ ಪತ್ರಿಕೆ ಲೋಪದೋಷ ಕುರಿತು ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ತರದ ಕರ್ನಾಟಕ ಸರ್ಕಾರ ಆಗಿರ್ಬೋದು, ನಂತರ KPSC ಆಗಿರ್ಬೋದು, ಯಾವುದೇ ತರ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಈ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆನಲ್ಲೂ ತಪ್ಪುಗಳಿದ್ದಿದ್ರಿಂದ ಮತ್ತೆ ಮರುಪರೀಕ್ಷೆ ನಡೆಸಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಆದ್ರೆ ಪದೇ ಪದೇ ಮರುಪರೀಕ್ಷೆ ನಡೆಸೋದು ಕಷ್ಟ ಅನ್ನೋ ಕಾರಣಕ್ಕೆ ಹೈಕೋರ್ಟ್ ಪ್ರಿಲಿಮ್ಸ್ ನಲ್ಲಿ ಫೇಲ್ ಆಗಿದ್ರು ಕೋರ್ಟಿಗೆ ಅರ್ಜಿ ಹಾಕೊಂಡಿದ್ದ ಅಭ್ಯರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ಬರೆಯೋ ಅವಕಾಶ ಕಲ್ಪಿಸಿಕೊಡಿ ಅಂತ KPSC ಗೆ ಆದೇಶ ನೀಡಿತ್ತು. ಆದ್ರೆ ಕೋರ್ಟ್ ಸಂಪೂರ್ಣ ಆದೇಶ ನೀಡೋ ಮುಂಚೆನೆ ಈ KPSC ನವರು ಮೇನ್ಸ್ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ ಮಾಡ್ಕೊಂಡು ಕೂತಿದ್ರು. ಪ್ರಿಲಿಮ್ಸ್ ನಲ್ಲಿ ಪಾಸ್ ಆಗಿದ್ರಲ್ಲ ಆ ಅಭ್ಯರ್ಥಿಗಳಿಗೆ ಮಾತ್ರ ಹಾಲ್ ಟಿಕೆಟ್ ಅನ್ನ ಜನರೇಟ್ ಮಾಡಿದ್ರು. ಈ ಪ್ರಿಲಿಮ್ಸ್ ಫೇಲ್ ಆಗಿ ಕೋರ್ಟ್ ಆದೇಶ ಪಡ್ಕೊಂಡು ಬಂದ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಗೆ ಅರ್ಜಿ ಹಾಕೋಕ್ ಹೋದ್ರೆ KPSC ವೆಬ್ಸೈಟ್ ನಲ್ಲಿ ನೀವು ಮೇನ್ಸ್ ಗೆ ಆಯ್ಕೆಯಾಗಿಲ್ಲ, ನಿಮಗೆ ಅರ್ಹತೆ ಇಲ್ಲ ಅಂತ ಎರರ್ ತೋರಿಸಿತ್ತು. ಕಡೆಗೆ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆದ್ಮೇಲೆ KPSC ನವರು ತಂತ್ರಾಂಶದಲ್ಲಿ ಈ ಅಭ್ಯರ್ಥಿಗಳ ಡೀಟೇಲ್ಸ್ ಗಳನ್ನ ಅಪ್ಡೇಟ್ ಮಾಡಿ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆದ್ರೆ ಇವರು ಅವಕಾಶ ಕೊಟ್ಟಿದ್ದು ಎಕ್ಸಾಮ್ ಹಿಂದಿನ ದಿನ 12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. DDL ಕಟ್ಟಬೇಕು. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರ್ಬೇಕಾ? ಅದು ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗ್ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಸೊ ಪಾಪ ಈ ಅಭ್ಯರ್ಥಿಗಳು ರಾತ್ರೋರಾತ್ರಿ ಅರ್ಜಿ ಹಾಕಿ ಅವ್ರ ದೂರದ ಊರುಗಳಿಂದ ಹೊರಟು ಮುಂಜಾನೆ ಹಾಲ್ ಟಿಕೆಟ್ ಪಡ್ಕೊಂಡು ಬೆಳಗ್ಗೆ ಎಕ್ಸಾಮ್ ಬರ್ದಿದ್ದಾಯ್ತು. ಈ ರೀತಿ ಗೊಂದಲ, ಆತಂಕ, ನಿದ್ರಾಹೀನ ಪರಿಸ್ಥಿತಿಲಿರೋ ಅಭ್ಯರ್ಥಿಗಳು ಹೆಂಗ್ ತಾನೇ ಎಕ್ಸಾಮ್ ನ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ? ಇದಲ್ದೆ 50 ಜನಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವ್ರ ಊರುಗಳಿಂದ ಬಸ್ಸು, ಟ್ರೈನ್ ಇಲ್ದೆ ಸರಿಯಾದ ಸಮಯಕ್ಕೆ ರೀಚ್ ಆಗಕ್ಕಾಗದೆ ಮೇನ್ಸ್ ಎಕ್ಸಾಮ್ ಬರೆಯೋ ಅವಕಾಶನೇ ಕಳ್ಕೊಂಡ್ರು. ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿದ್ದು ಈ KPSC ನವರೇ. ಇವರು ಮೊದಲನೇ ಬಾರಿನೇ ಪ್ರಿಲಿಮ್ಸ್ ನಲ್ಲಿ ತಪ್ಪು ಮಾಡದೆ ಸರಿಯಾಗಿ ಪ್ರಶ್ನೆ ಪತ್ರಿಕೆನ ಪ್ರಿಂಟ್ ಮಾಡಿದಿದ್ರೆ ಇಷ್ಟೆಲ್ಲ ಅಧ್ವಾನ ಆಗ್ತಿರ್ಲಿಲ್ಲ, ಗೊಂದಲ ಸೃಷ್ಟಿ ಆಗ್ತಿರ್ಲಿಲ್ಲ. ಪರೀಕ್ಷೆ ಬರಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಸಿಗದೇ ಇರುವಂತದ್ದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಅಲ್ಲಿ ಪಿಟಿಷನ್ ನ ಫೈಲ್ ಮಾಡಿ KPSC ವಿರುದ್ಧ ಹೋರಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಮುಂದಾಗಿರುವಂತದ್ದು. ಇದೇ ಅಧ್ವಾನದಲ್ಲಿ ನಡೆದ ಎಕ್ಸಾಮ್ ರಿಸಲ್ಟ್ ಈಗ ಪ್ರಕಟ ಆಗಿರೋದು. ಇದರಲ್ಲೂ ಮತ್ತೆ ಒಂದೇ ಹಾಲ್ ನಲ್ಲಿ 10 ಜನ ಪಾಸ್ ಆಗಿದ್ದಾರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದಾವೆ. ಆ ಸೆಂಟರ್ ಒಳಗಡೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಕ್ವಶನ್ ಪೇಪರ್ ಲೀಕ್ ಆಗಿ ಕ್ವಶನ್ ಎಲ್ಲ ಅಂದ್ರೆ ಈಗ ಬಂಡಲ್ ಎಲ್ಲ ಸೀಲೆ ಮಾಡಿಲ್ಲ ಸರ್, ಅದು ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ನ. ಹಿಂಗೆ ಪದೇ ಪದೇ ಈ KPSC ಎಕ್ಸಾಮ್ಸ್ ಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅನುಮಾನಾಸ್ಪದವಾದ ರಿಸಲ್ಟ್ಸ್ ಗಳು, ಪ್ರಶ್ನೆ ಪತ್ರಿಕೆನಲ್ಲಿ ದೋಷಗಳು, ನೇಮಕಾತಿನಲ್ಲಿ ವಿಳಂಬ, ಭ್ರಷ್ಟಾಚಾರ, ಅನೇಕ ಕೋರ್ಟ್ ಕೇಸ್ಗಳು, ಒಂದಲ್ಲ ಒಂದು ಕರ್ಮಕಾಂಡ ನಡೀತಾನೆ ಇದೆ. ಅಂಡ್ ಯಾವುದೇ ಸರ್ಕಾರ ಬಂದ್ರು ಈ KPSC ಕರ್ಮಕಾಂಡ ಅಂತೂ ನಿಲ್ತಾನೆ ಇಲ್ಲ. KPSC ಯಲ್ಲಿರೋ ಒಂದು ಅಧಿಕಾರಿ ಇರ್ಬೋದು, ಇದು ಒಂದು ಮೆಂಬರ್ಸ್ ಇರ್ಬೋದು, ಯಾವುದೇ ಒಂದು ವ್ಯಕ್ತಿ ಈ ಮಿನಿಸ್ಟರ್ಸ್ ಮನೆ ಹತ್ರ ರಾತ್ರಿ ಹೋಗಂತ ಅವಶ್ಯಕತೆ ಏನಿದೆ ಸರ್? ಅವ್ರ ಅವಧಿಲ್ ನಡೆದಾಗ ಇವ್ರು ಬೈಯೋದು, ಇವ್ರ ಅವಧಿಲ್ ನಡೆದಾಗ ಅವ್ರು ಬೈಯೋದು, ಜನಗಳಿಗೆ ಕಣ್ಣು ಒರೆಸೋ ತಂತ್ರ ಮಾಡ್ತಿದಾರ ಅಷ್ಟೇ. ಅಸ್ಲಿಗೆ ಈ ಹಗರಣಗಳಿಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋದೆ ಈ ರಾಜಕಾರಣಿಗಳು ಅನ್ನೋ ಮಾತು ಪದೇ ಪದೇ ಕೇಳಿ ಬರ್ತಿರುತ್ತೆ. ಇವ್ರುಗಳು ಧೈರ್ಯ ಕೊಡದೆ, ಇವ್ರುಗಳ ಸಪೋರ್ಟ್ ಇಲ್ದೆ ಇಷ್ಟು ರಾಜಾರೋಷವಾಗಿ ಇದೆಲ್ಲ ನಡಿಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. KPSC ಒಂದೇ ಅಲ್ಲ, ಈ ರೀತಿ ಸರ್ಕಾರಿ ಹುದ್ದೆಗಳಿಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡೋ KEA, KSP, KPTCL ಇನ್ನು ಅನೇಕ ಸರ್ಕಾರಿ ಸಂಸ್ಥೆಗಳು ಇದೇ ರೀತಿ ಅಕ್ರಮ ಆರೋಪಗಳನ್ನು ಹೊತ್ಕೊಂಡಿದ್ದಾವೆ. PSI ಎಕ್ಸಾಮ್ ಗೋಲ್ಮಾಲ್ ಎಲ್ಲ ನಡೀತು, ಟೀಚರ್ ನೇಮಕಾತಿಯ ಅಕ್ರಮ ಆಯ್ತು, ಈಗ KPTCL ಪರೀಕ್ಷೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆ. ಇದನ್ನೆಲ್ಲ ನೋಡಿ ನೋಡಿ ನಮ್ಮ ಯುವಕರಲ್ಲಿ ಈ ವ್ಯವಸ್ಥೆ ಮೇಲೆ ನಂಬಿಕೆನೆ ಹೊರಟೋಗ್ತಿದೆ. ಆಸ್ಪಿರೆಂಟ್ ಅನ್ನೋದಕ್ಕಿಂತ ಈ ವ್ಯವಸ್ಥೆಯಿಂದ ಬೇಸತ್ತು ಸುಮ್ಮನಾಗ್ಬಿಟ್ಟಿದ್ದೀನಿ. ಎಷ್ಟೇ ಕಷ್ಟಪಟ್ಟು ಓದಿದ್ರು ಲಂಚ ಕೊಟ್ರೇನೆ ಕೆಲಸ ಸಿಗೋದಂತೆ, ಬಡವರಿಗೆ, ಮಿಡಲ್ ಕ್ಲಾಸ್ ಹುಡುಗರಿಗೆ ಕೆಲಸ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಪ್ರತಿಭಾವಂತ ಅಭ್ಯರ್ಥಿಗಳು ಸರ್ಕಾರಿ ನೌಕರಿ ಆಸೆನೆ ಬಿಟ್ಬಿಡ್ತಿದ್ದಾರೆ. ಸೊ ಒಳ್ಳೆ ಅಧಿಕಾರಿ ಆಗೋ ಕ್ವಾಲಿಟಿ ಇರೋ ಎಷ್ಟೋ ಅಭ್ಯರ್ಥಿಗಳನ್ನ ನಮ್ಮ ರಾಜ್ಯ ಕಳ್ಕೊಳ್ತಾ ಇದೆ. ಒಂದ್ ಕಡೆ AI ಬಂದು ನಮ್ಮ ಕೆಲಸನೆಲ್ಲ ಕಿತ್ಕೊಂತ ಇದ್ರೆ, ಇನ್ನೊಂದ್ ಕಡೆ ಈ ಸರ್ಕಾರಗಳು 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಸೋ ರೀತಿ 5 ವರ್ಷಕ್ಕೊಂದ್ ಎಕ್ಸಾಮ್ ನಡೆಸ್ತಾ, ಆ ರಿಸಲ್ಟ್ ಅನೌನ್ಸ್ ಮಾಡಕ್ ಇನ್ನೊಂದ್ 5 ವರ್ಷ ವಿಳಂಬ ಮಾಡ್ತಾ, 10 ವರ್ಷಕ್ಕೊಂದ್ ನೇಮಕಾತಿ ಮಾಡ್ತಾ ನಿರುದ್ಯೋಗಕ್ಕೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದ್ದಾರೆ. 2,84,000 ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇಟ್ಕೊಂಡಿರುವಂತಹ ಸರ್ಕಾರದ ವಿರುದ್ಧ ಈಗ ಯುವಕ ಯುವತಿಯರು ಬೀದಿಗಿಳಿದು ಹೋರಾಟವನ್ನ ಮಾಡುತ್ತಾ ಇದ್ದಾರೆ. ಧಾರವಾಡದಲ್ಲಿ ನಡೀತಾ ಇರುವಂತಹ
ಪ್ರತಿಭಟನೆ. ಅಂದಂಗೆ ಈ ಕೆಪಿಎಸ್ಸಿ ಹಗರಣಗಳಿಗೆ ಕೊನೆನೇ ಇಲ್ವಾ? ಬರ್ತಾ ಬರ್ತಾ ಇವೆಲ್ಲ ಜಾಸ್ತಿ ಆಗ್ತಿದ್ಯಲ್ಲ ಅಂತ ನೀವು ಅನ್ಕೋಬಹುದು. ಒಂದ್ ರೀತಿ ನೋಡಕ್ ಹೋದ್ರೆ ನಮ್ಮ ದೇಶದ ಕಾನೂನಿನಲ್ಲಿ ಈ ಅಕ್ರಮಗಳನ್ನ ಎಸ್ಕೋರಿಗೆ ಕಠಿಣವಾದ ಶಿಕ್ಷೆ ಇಲ್ಲದೆ ಇರೋದೆ ಇವಕ್ಕೆಲ್ಲ ಮುಖ್ಯ ಕಾರಣ. ಈ ಕೇಸ್ ನಲ್ಲಿ ಅರೆಸ್ಟ್ ಆದವರಿಗೆ 2 ವಾರದೊಳಗೆ ಬೇಲ್ ಸಿಗುತ್ತೆ, ಆರಾಮಾಗಿ ಆಚೆ ಬರ್ತಾರೆ. ಆಮೇಲೆ ಈ ಕೇಸ್ ಎಲ್ಲ ನಡೆದು ತೀರ್ಪು ಬರೋಕೆ ಮಿನಿಮಮ್ 10 ರಿಂದ 15 ವರ್ಷ ಸಮಯ ತಗೊಳುತ್ತೆ. ಈ ಮೋಸ್ಟ್ ಆಫ್ ದ ಹಗರಣದ ಕೇಸ್ಗಳು ಸರಿಯಾದ ಸಾಕ್ಷಿ ಇಲ್ಲದೆ ಬಿದ್ದೋಗಿದಾವೆ. ಒಂದ್ ವೇಳೆ ಇವರ ಅಪರಾಧ ಪ್ರೂವ್ ಆದ್ರೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಇವರಿಗೆ ಮ್ಯಾಕ್ಸಿಮಮ್ 10 ವರ್ಷ ಜೈಲ್ ಶಿಕ್ಷೆ ಆಗುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಜೀವನದ ಪರ್ಯಂತ ಕಷ್ಟಪಟ್ಟು ದುಡಿದ್ರು 50 ಲಕ್ಷ ಸಂಪಾದನೆ ಮಾಡಕ್ ಆಗಲ್ಲ. ಅಂತದ್ರಲ್ಲಿ ಇವ್ರುಗಳು ಒಂದು ಸ್ಕ್ಯಾಮ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ಕೊಂತಾರೆ. ಸೊ 10 ವರ್ಷ ಜೈಲ್ನಲ್ಲಿ ಬಂದ್ರು ಅಲ್ಲಿಂದ ಆಚೆ ಬಂದ್ಮೇಲೆ ಐಷಾರಾಮಿ ಜೀವನ ನಡೆಸ್ತಾರೆ. ಇವರನ್ನ ನೋಡಿ ಮತ್ತಷ್ಟು ಜನ ಪ್ರೇರೇಪಣೆಗೊಂಡು ಮತ್ತೆ ಅಕ್ರಮಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಸೊ ಈ ರೀತಿ ಅಕ್ರಮಗಳಿಗೆ, ಈ ಅಪರಾಧಗಳಿಗೆ ಇವರನ್ನ ಜೀವನ ಪರ್ಯಂತ ಜೈಲ್ನಲ್ಲೇ ಕೊಳೆಯೋ ರೀತಿ ಪನಿಷ್ಮೆಂಟ್ ಕೊಡಬೇಕು. ಈ ಕೇಸ್ಗಳನ್ನ 10-15 ವರ್ಷ ಎಳೆದಾಡದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಬೇಗ ಬೇಗ ಶಿಕ್ಷೆ ಕೊಡಬೇಕು. ಆಗ ಇವರು ನೋಡಿ ಭಯದಲ್ಲಿ ಮುಂದೆ ಯಾರು ಈ ರೀತಿ ಅಕ್ರಮಗಳನ್ನ ಎಸ್ಕೋ ಧೈರ್ಯ ಮಾಡಲ್ಲ. ಈ ಸರ್ಕಾರಿ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಮಾಡದೇ ಇರೋ ನಮ್ಮ ಯುವ ಜನತೆ ಯಾವ ಕೆಪಿಎಸ್ಸಿ ಹಗರಣ ಆದ್ರೆ ನನಗೇನು, ನಾನೇನ್ ಗೌರ್ಮೆಂಟ್ ಕೆಲಸ ತಗೋಬೇಕಿತ್ತ, ನನಗೆ ಯಾಕೆ ಇವು ಸಾಬ್ರಿ, ಯಾವನ್ ಈ ಎಕ್ಸಾಮ್ ಬರೀತಾನೋ ಅವನೇ ಇದನ್ನೆಲ್ಲ ಫೈಟ್ ಮಾಡ್ಲಿ ಅಂತ ಅನ್ಕೊಂಬಹುದು. ಈ ಅಕ್ರಮಗಳಿಂದ ಕೇವಲ ಎಕ್ಸಾಮ್ ಬರೆಯೋ ಅಭ್ಯರ್ಥಿಗಳಿಗೆ ಎಫೆಕ್ಟ್ ಆಗೋದಿಲ್ಲ, ಬದಲಾಗಿ ಇಡೀ ಕರ್ನಾಟಕದ ಜನತೆ ಮೇಲೆ ಇದ್ರ ಪ್ರಭಾವ ಬೀರುತ್ತೆ. ಈ ರೀತಿ ಹಣದ ಪ್ರಭಾವ, ರಾಜಕಾರಣಿಗಳ ಪ್ರಭಾವದಿಂದ ಪ್ರತಿಭಾವಂತ, ನಿಷ್ಠಾವಂತ ಯುವಕರು ಸರ್ಕಾರಿ ಕೆಲಸಗಳಿಂದ ದೂರ ಉಳಿತಾ ಹೋದ್ರೆ ಇದೇ ಸರ್ಕಾರಿ ಕೆಲಸಗಳಲ್ಲಿ ಅವಿವೇಕಿಗಳು ಬಂದು ಕೂತ್ಕೋತಾರೆ. ಅಡ್ಡಾದಿಡ್ಡಿ ಕೆಲಸ ಮಾಡಿ ರಾಜ್ಯವನ್ನ ಹಾಳ್ಗೆಡುತ್ತಾರೆ. ಟೋಟಲ್ ಆಗಿ ರಾಜ್ಯದ ಆಡಳಿತ ವ್ಯವಸ್ಥೆ ವೀಕ್ ಆಗ್ತಾ ಹೋಗುತ್ತೆ. ಇನ್ನು ಲಂಚ ಕೊಟ್ಟು ಕೆಲಸ ಗಿಟ್ಟಿಸ್ಕೊಳ್ಳೋ ಕಚಡಗಳು ತಮ್ಮ ಹಣನೆಲ್ಲ ವಾಪಸ್ ತಗೊಳ್ಳೋ ಸಲುವಾಗಿ ಜನರಿಂದ ಲಂಚ ಪಡಿತಾ ದೊಡ್ಡ ಲಂಚಕೋರರಾಗಿ ಬೆಳೀತಾರೆ. ಸೊ ನೇರವಾಗಿ ಇದ್ರ ಪರಿಣಾಮ ಬೀರೋದು ಜನಸಾಮಾನ್ಯರ ಮೇಲೇನೆ. ಒಂದು ರಾಜ್ಯದ ಏಳಿಗೆಗೆ ರಾಜಕಾರಣಿಗಳ ಆಯ್ಕೆ ಎಷ್ಟು ಮುಖ್ಯ ಆಗುತ್ತೋ, ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟ್ ಸರ್ಕಾರಿ ಹುದ್ದೆಗೆ ಆಯ್ಕೆ ಆಗೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಯಾವುದೋ ಒಂದು ಹೂವಿನ ಬಾಣದಂತೆ ಹುಡುಗಿ ವಿಚಾರ ತಗೊಂಡು ಗಂಭೀರವಾಗಿ ಚರ್ಚೆ ಮಾಡೋ ನಮ್ಮ ಯುವ ಜನತೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗೆಲ್ಲೇಬೇಕು ಅಂತ ಹೋರಾಟಕ್ಕಿಳಿಯೋ ನಮ್ಮ ಜನತೆ ಈ ವಿಚಾರವನ್ನ ಇನ್ನೂ ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿಯೊಬ್ರು ಈ ಅವ್ಯವಸ್ಥೆ, ಅಕ್ರಮಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.